ಮತ್ತು ಸರಳವಾದ ಹ್ಯಾಂಡ್ ಲ್ಯಾಪಿಂಗ್ನಲ್ಲಿ ಈ ಅಧಿವೇಶನಕ್ಕೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ: ಡ್ರಾಯಿಂಗ್ ಪ್ರಕಾರ ಪ್ರೊಫೈಲ್ ಅನ್ನು ಗುರುತಿಸಿ, ಹೆಚ್ಚುವರಿ ಲೋಹವನ್ನು ತೆಗೆದುಹಾಕಲು ಚೈನ್ ಡ್ರಿಲ್ ಮಾಡಿ, ಫೈಲ್ ಗೋ ಎಂಡ್ ನೋ ಗೋ ಎಂಡ್ ಟು ಸೈಜ್, ಸ್ಲಿಪ್ ಗೇಜ್ನೊಂದಿಗೆ ಗ್ಯಾಪ್ ಗೋ ಎಂಡ್ ಮತ್ತು ನೋ ಗೋ ಎಂಡ್ ಅನ್ನು ಪರೀಕ್ಷಿಸಿ, ಲ್ಯಾಪಿಂಗ್ ಪ್ಲೇಟ್ ಬಳಸಿ ಗೇಜ್ನ ಸರ್ಫೇಸ್ ಲ್ಯಾಪಿಂಗ್ ಪ್ರಕ್ರಿಯೆಯನ್ನು ಮಾಡಿ. ಈ ವಿಧಾನವು 5 ಮುಖ್ಯ ಹಂತಗಳನ್ನು ಒಳಗೊಂಡಿದೆ. ಹಂತ 1 ವರ್ಕ್ ಪೀಸ್ ಅನ್ನು ಸಿದ್ಧಪಡಿಸುವುದು. ಹಂತ 2 ಚೈನ್ ಡ್ರಿಲ್ಲಿಂಗ್ ಮತ್ತು ಹ್ಯಾಕ್ಸಾಯಿಂಗ್. ಹಂತ 3 ಫಿನಿಶ್ ಮಾಡಲು ಫೈಲ್ ಮಾಡಿ. ಹಂತ 4 ಸ್ಲಿಪ್ ಗೇಜ್ ಬಳಸಿ ಸಿದ್ಧಪಡಿಸಿದ ವರ್ಕ್ ಪೀಸನ್ನು ಪರಿಶೀಲಿಸುವುದು ಮತ್ತು ಮೌಲ್ಯಮಾಪನ ಮಾಡುವುದು. ಹಂತ 5 ಗೇಜ್ ಸರ್ಫೇಸ್ನ ಲ್ಯಾಪಿಂಗ್. ನಾವು ಮೊದಲು ವರ್ಕ್ ಪೀಸನ್ನು ಸಿದ್ಧಪಡಿಸೋಣ ಮತ್ತು ಸ್ಟೀಲ್ ರೂಲ್ನೊಂದಿಗೆ ಕಚ್ಚಾ ವಸ್ತುಗಳ ಗಾತ್ರವನ್ನು ಪರಿಶೀಲಿಸೋಣ. ಬಾಸ್ಟರ್ಡ್ ಫೈಲ್ ಬಳಸಿ ಎಲ್ಲಾ 6 ಫೇಸ್ಗಳನ್ನು ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಸಮಾನಾಂತರತೆ ಮತ್ತು ಲಂಬತೆಯನ್ನು ಖಚಿತಪಡಿಸಿಕೊಳ್ಳಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮಾಧ್ಯಮವನ್ನು ಅನ್ವಯಿಸಿ. ವರ್ನಿಯರ್ ಹೈಟ್ ಗೇಜ್ ಬಳಸಿ ಡ್ರಾಯಿಂಗ್ ಪ್ರಕಾರ ಗಾತ್ರಕ್ಕೆ ಮಾರ್ಕ್ ಮಾಡಿ. ಸಾಕ್ಷಿಯು ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಸುತ್ತಿಗೆಯನ್ನು ಬಳಸಿಕೊಂಡು ಸಾಲುಗಳನ್ನು ಗುರುತಿಸಿ. ಲಭ್ಯವಿರುವ ಕಚ್ಚಾ ವಸ್ತುವು ಅಗತ್ಯವಿರುವ ಗಾತ್ರಕ್ಕಿಂತ 3 mm ದೊಡ್ಡದಾಗಿದ್ದರೆ ಹೆಚ್ಚುವರಿ ಮಟೀರಿಯಲ್ಗಳನ್ನು ಹ್ಯಾಕ್ಸಾ ಮಾಡಿ. ಬಾಸ್ಟರ್ಡ್ ಫೈಲ್ ಅನ್ನು ಬಳಸಿ ರಫ್ ಫೈಲ್ ಮಾಡಿ ಮತ್ತು ಸ್ಮೂತ್ ಫೈಲ್ ಬಳಸಿ 73 mm x 73 mm x 9 mm ಗಾತ್ರಕ್ಕೆ ಫಿನಿಶ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಸಮಾನಾಂತರತೆ ಮತ್ತು ಲಂಬತೆಯನ್ನು ಖಚಿತಪಡಿಸಿಕೊಳ್ಳಿ. ವರ್ನಿಯರ್ ಕ್ಯಾಲಿಪರ್ನೊಂದಿಗೆ ಗಾತ್ರವನ್ನು ಪರಿಶೀಲಿಸಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮಾಧ್ಯಮವನ್ನು ಅನ್ವಯಿಸಿ. ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿ ಡ್ರಾಯಿಂಗ್ ಪ್ರಕಾರ ಸಿ ಫೇಸ್ ಮೇಲೆ 19 mm, 41 mm ಮತ್ತು 53 mm ದೂರದಲ್ಲಿ ಸಮಾನಾಂತರ ರೇಖೆಗಳನ್ನು ಮಾರ್ಕ್ ಮಾಡಿ. ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿ ಫೇಸ್ ಬಿ ಇಂದ 19 mm ಮತ್ತು 54 mm ದೂರದಲ್ಲಿ ಫೇಸ್ ಸಿ ತುದಿಯ ಬಳಿ ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿ. ವರ್ನಿಯರ್ ಹೈಟ್ ಗೇಜ್ ಬಳಸಿ ಮಾದರಿಯ ಫೇಸ್ ಬಿ ಇಂದ 36.5 mm ನಲ್ಲಿ ಸಮಾನಾಂತರ ರೇಖೆಯನ್ನು ಮಾರ್ಕ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಫೇಸ್ ಬಿ ಇಂದ 11.5 mm, 17.52 mm, 55.48 mm ಮತ್ತು ಮಾದರಿಯ ಗೋ ಎಂಡ್ನಿಂದ 61.5 mm ದೂರದಲ್ಲಿ ಸಮಾನಾಂತರ ರೇಖೆಗಳನ್ನು ಮಾರ್ಕ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಆನ್ವಿಲ್ ಮೇಲೆ ಸೆಂಟರ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿ ಆರ್ಕ್ ಸೆಂಟರ್ಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಸರ್ಫೇಸ್ ಟೇಬಲ್ ಮೇಲೆ ಸ್ಟೀಲ್ ರೂಲ್ ಮತ್ತು ಡಿವೈಡರ್ ಬಳಸಿ ಆರ್ಕ್ಗಳನ್ನು ಎಳೆಯಿರಿ. ಡ್ರಾಯಿಂಗ್ ಪ್ರಕಾರ ಸರ್ಫೇಸ್ ಟೇಬಲ್ ಮೇಲೆ ಸ್ಕ್ರೈಬರ್ ಮತ್ತು ಸ್ಟೀಲ್ ರೂಲ್ ಬಳಸಿ ಪ್ರೊಫೈಲ್ ರೇಖೆಗಳನ್ನು ಎಳೆಯಿರಿ. ಡ್ರಾಯಿಂಗ್ ಪ್ರಕಾರ ಆನ್ವಿಲ್ ಮೇಲೆ
ಡಾಟ್ ಪಂಚ್ ಮತ್ತು ಬಾಲ್ ಪಿನ್ ಹ್ಯಾಮರ್ ಬಳಸಿ ಪ್ರೊಫೈಲ್ ಅನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಡ್ರಾಯಿಂಗ್ನಲ್ಲಿ ತೋರಿಸಿರುವಂತೆ ಹೆಚ್ಚುವರಿ ಮಟೀರಿಯಲ್ಗಳನ್ನು ತೆಗೆದುಹಾಕಲು ಹ್ಯಾಕ್ ಸಾ ಮಾಡಿ. ಹೆಚ್ಚುವರಿ ಮೆಟಲ್ ಅನ್ನು ತೆಗೆದುಹಾಕಲು ಡ್ರಿಲ್ ಬಿಟ್ ಮತ್ತು ಡ್ರಿಲ್ಲಿಂಗ್ ಮಷಿನ್ ಬಳಸಿ ಚೈನ್ ಡ್ರಿಲ್ ಮಾಡಿ. ಫ್ರೇಮ್ನೊಂದಿಗೆ ಹ್ಯಾಕ್ ಸಾ ಬ್ಲೇಡ್ ಬಳಸಿ ಡ್ರಾಯಿಂಗ್ ಪ್ರಕಾರ ಗೋ ಎಂಡ್ನಿಂದ ಹ್ಯಾಕ್ ಸಾ ಮಾಡಿ. ಸಣ್ಣ ಫ್ಲಾಟ್ ಚಿಸಲ್ ಮತ್ತು ಸ್ಲೆಡ್ಜ್ ಹ್ಯಾಮರ್ ಅನ್ನು ಬಳಸಿ ಹೆಚ್ಚುವರಿ ಮೆಟಲ್ ಅನ್ನು ಚಿಪ್ ಮಾಡಿ ಮತ್ತು ತೆಗೆದುಹಾಕಿ. ಬ್ಯಾಸ್ಟರ್ಡ್ ಫೈಲ್ ಬಳಸಿ ಪ್ರೊಫೈಲ್ ಅನ್ನು ರಫ್ ಫೈಲ್ ಮಾಡಿ. ಸ್ಮೂತ್ ಫೈಲ್ ಬಳಸಿ ±0.02 mm ನಿಖರತೆಯನ್ನು ನಿರ್ವಹಿಸುವ ಮೂಲಕ ಪ್ರೊಫೈಲ್ ಅನ್ನು ಗಾತ್ರ ಮತ್ತು ಆಕಾರಕ್ಕೆ ಫೈಲ್ ಮತ್ತು ಫಿನಿಶ್ ಮಾಡಿ. ಗೋ ಎಂಡ್ ಗಾತ್ರವನ್ನು 38 mm ಗರಿಷ್ಠ ಗಾತ್ರದ ಮಿತಿಗೆ ಫೈಲ್ ಮಾಡಿ. ನೋ ಗೋ ಎಂಡ್ ಗಾತ್ರವನ್ನು 37.98 mm ಕನಿಷ್ಠ ಗಾತ್ರದ ಮಿತಿಗೆ ಫೈಲ್ ಮಾಡಿ. ತ್ರಿಕೋನ ಫೈಲ್ ಅನ್ನು ಬಳಸಿ ಗೋ ಮತ್ತು ನೋ ಗೋನ ಮೀಟಿಂಗ್ ಪಾಯಿಂಟ್ನಲ್ಲಿ ವಿ ನಾಚ್ ಅನ್ನು ಫೈಲ್ ಮಾಡಿ. ಸರ್ಫೇಸ್ ಅನ್ನು ಫಿನಿಶ್ ಮಾಡಿ ಮತ್ತು ಜಾಬ್ನ ಕಾರ್ನರ್ಗಳಲ್ಲಿ ಬರ್ಸ್ ಅನ್ನು ತೆಗೆದುಹಾಕಿ. ಗೋ ಎಂಡ್ ಮತ್ತು ನೋ ಗೋ ಎಂಡ್ ಅಳತೆಗಾಗಿ ಸ್ಲಿಪ್ ಗೇಜ್ ಅನ್ನು ಸಿದ್ಧಪಡಿಸುವ ವಿಧಾನವನ್ನು ನಾವು ಈಗ ಕಲಿಯೋಣ. ಚಿತ್ರದ ಪ್ರಕಾರ ಸ್ಲಿಪ್ ಗೇಜ್ ಬಳಸಿ ಗೋ ಎಂಡ್ ಮತ್ತು ನೋ ಗೋ ಎಂಡ್ ಅನ್ನು ಪರಿಶೀಲಿಸಿ. ಸ್ಲಿಪ್ ಗೇಜ್ ಅನ್ನು 38 mm ಅಳತೆಗೆ ಪೇರಿಸಿ. ಇದು ಗೋ ಎಂಡ್ ಒಳಗೆ ಹೋಗಬೇಕು ಮತ್ತು 37.98 mm ಅಳತೆಯ ನೋ ಗೋ ಎಂಡ್ ಅನ್ನು ಪ್ರವೇಶಿಸಬಾರದು. ಈಗ ನಾವು ಸಿದ್ಧಪಡಿಸಿದ ಗೇಜ್ನ ಸರ್ಫೇಸ್ ಲ್ಯಾಪಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಕ್ಯಾಸ್ಟ್ ಐರನ್ನಿಂದ ಮಾಡಿದ ಲ್ಯಾಪಿಂಗ್ ಪ್ಲೇಟ್ ಅನ್ನು ಆಯ್ಕೆ ಮಾಡಿ. ಲ್ಯಾಪಿಂಗ್ ಪ್ಲೇಟ್ ಅನ್ನು ದೃಢವಾದ ಸರ್ಫೇಸ್ನಲ್ಲಿ ಇರಿಸಿ. ಲ್ಯಾಪಿಂಗ್ ಪ್ಲೇಟ್ನಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಅಬ್ರೆಸಿವ್ ಅನ್ನು ಒಳಗೊಂಡಿರುವ ಲ್ಯಾಪಿಂಗ್ ಸಂಯುಕ್ತವನ್ನು ಚಾರ್ಜ್ ಮಾಡಿ. ತಯಾರಾದ ಗೇಜ್ ಅನ್ನು ಲ್ಯಾಪಿಂಗ್ ಪ್ಲೇಟ್ ಮೇಲೆ ಇರಿಸಿ. ಚಾರ್ಜ್ ಮಾಡಿದ ಲ್ಯಾಪಿಂಗ್ ಪ್ಲೇಟ್ ಮೇಲೆ ಲ್ಯಾಪಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ಲ್ಯಾಪಿಂಗ್ ಮಾಡುವಾಗ ಲಘು ಒತ್ತಡವನ್ನು ಅನ್ವಯಿಸಿ ಮತ್ತು ಸರ್ಫೇಸ್ ವಿನ್ಯಾಸವು ಮಂದ ನೋಟವನ್ನು ತೋರಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಸಿದ್ಧಪಡಿಸಿದ ಗೇಜ್ನ ಇತರ ಸರ್ಫೇಸ್ನಲ್ಲಿ ಲ್ಯಾಪ್ ಮಾಡಲು ಹಿಂದಿನ ವಿಧಾನವನ್ನು ಪುನರಾವರ್ತಿಸಿ. ಸಂಪೂರ್ಣ ಸರ್ಫೇಸ್ ಅನ್ನು ಲ್ಯಾಪ್ ಮಾಡಿದಾಗ ಸೀಮೆ ಎಣ್ಣೆಯೊಂದಿಗೆ ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ಸರ್ಫೇಸ್ ಅನ್ನು ಪರೀಕ್ಷಿಸಿ. ಆಯಿಲ್ ಅನ್ನು ಲೇಪಿಸಿ ಮತ್ತು ಮೌಲ್ಯಮಾಪನಕ್ಕಾಗಿ ಅದನ್ನು ಸಂರಕ್ಷಿಸಿ.
ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು ಡ್ರಾಯಿಂಗ್ ಪ್ರಕಾರ ಪ್ರೊಫೈಲ್ ಅನ್ನು ಗುರುತಿಸುವುದು, ಹೆಚ್ಚುವರಿ ಲೋಹವನ್ನು ತೆಗೆದುಹಾಕಲು ಚೈನ್ ಡ್ರಿಲ್ ಮಾಡುವುದು, ಫೈಲ್ ಗೋ ಎಂಡ್ ಮತ್ತು ನೋ ಗೋ ಎಂಡ್ ಟು ಸೈಜ್, ಸ್ಲಿಪ್ ಗೇಜ್ನೊಂದಿಗೆ ಗ್ಯಾಪ್ ಗೋ ಎಂಡ್ ಮತ್ತು ನೋ ಗೋ ಎಂಡ್ ಅನ್ನು ಪರಿಶೀಲಿಸುವುದು, ಲ್ಯಾಪಿಂಗ್ ಪ್ಲೇಟ್ ಬಳಸಿ ಗೇಜ್ನ ಸರ್ಫೇಸ್ ಲ್ಯಾಪಿಂಗ್ ಪ್ರಕ್ರಿಯೆಯನ್ನು ಮಾಡುವುದು. ಇದು ಸರಳವಾದ ಹ್ಯಾಂಡ್ ಲ್ಯಾಪಿಂಗ್ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.